ತುಂಬ ಖುಷಿ ಆಗ್ತಿದೆ. ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವು ಯಾವಾಗಲೂ ಅವರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಉತ್ತರ ಕರ್ನಾಟಕದ ಯಾವತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆ ಇಲ್ಲ, ಅದು ಈ ಮೂಲಕ ಮತ್ತೊಂದು ಇದು ಯಾವ ಥರ ನಿಮಗೆ? ಯಾವಾಗಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಗೊತ್ತಿಲ್ಲ ಏನು ಹೇಳಂಗಿಲ್ಲ. ಜನತೆಗೆ ನಮಸ್ಕಾರಗಳು. ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದರು. ದೇವಸ್ಥಾನಕ್ಕೆ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ, ಅವರೇ ಬರಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು, ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡಬೇಕಂತ. ಅದರ ಪ್ರಕಾರ ಅವರು ತುಂಬ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದರು. ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದರು. ಆಮೇಲೆ ಅಭಿಮಾನಿ ಒಳಗಡೆ ಒಂದು 2 ನಿಮಿಷನಾದರೂ ನೀವು ಕಾಲಿಟ್ಟು ಹೋಗಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಒಳಗಡೆನೂ ಬಂದು ಮನೆಯೆಲ್ಲ ನೋಡಿ, ಇಷ್ಟು ಬಡವರಿದ್ರು ನೀವು ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡಿದ್ರಲ್ಲ, ನಮಗೆ ತುಂಬ ಖುಷಿ ಆಗುತ್ತೆ. ನಿಮ್ಮಂಥ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತ ಎಲ್ಲ ಹೇಳಿದರು. ತುಂಬ ಸಿಂಪಲಾಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ಅದು ನೋಡಿದ್ರೆಲ್ಲ ಭಾರಿ ಖುಷಿ ಆಗ್ತೈತ್ರಿ. ಭಾವುಕರಾದ್ರು ಮೇಡಮ್, ಮೂರ್ತಿ ನೋಡಿ ಭಾವುಕರಾದ್ರು. ಅವ್ರು ನೋಡಿ ನಮಗೆ ಭಾರಿ ಇಲ್ಲ, ಅಲ್ಲೇ ಸ್ಟೇಜ್ ಮೇಲೆ ಅದೆಲ್ಲ ಫಂಕ್ಷನ್ ಐತೆ. ಇನ್ನೂ ಇಲ್ಲ, ಇವಾಗ ಉದ್ಘಾಟನೆ ಆಯ್ತಲ್ಲ, ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯೋವರೆಗೂ ಅವ್ರು ಹಾಕಲ್ಲ. ನೈಟ್ ಏನಾದರೂ ಇದು ಮಾಡ್ಬೋದು. ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಯಿತು ಅಂತ ಅಂದರು. ಇಷ್ಟೊಂದು ಬಡವರಿದ್ರು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ನಿಮ್ಮಂಥ ಅಭಿಮಾನಿಗಳು ಇರಬೇಕು, ನಮ್ಮ ಯಜಮಾನ್ರ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿದ್ರು. ಅಲ್ಲ, ನೀವು ಭಾವುಕರಾಗ್ತಿದ್ದೀರಾ, ಅವರು ಭಾವುಕರಾದ? ಇಷ್ಟು ಅಪೇಕ್ಷಾ ನಿಮ್ದ ಸೆಕೆಂಡ್ ಇಲ್ಲಿ ತೋರಿ, ಯಾವ ಬರಂಗ ತೋರಿಗೆ ದೇವಸ್ಥಾನ ನಿರ್ಮಾಣ ಆಗಿದೆ.